ಏನು ಹಾಗಲಕಾಯಿ ಕರ್ರಿನಾ? ಕಹಿ ಇರುತ್ತೆ, ನನ್ನ ಕೈಲಿ ತಿನ್ನೋಕ್ಕಾಗಲ್ಲ, ಬೇರೆ ಏನಾದರೂ ಮಾಡಿಕೊಡು. ಈ ರೀತಿ ಮಾತನ್ನು ನಿಮ್ಮ ಮನೇಲಿ ಕೇಳಿಸ್ಕೊಂಡಿರ್ತೀರಲ್ವಾ? ಹಾಗಾದರೆ ಅದಕ್ಕೆ ಸೊಲ್ಯೂಷನ್ನು ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಈ ಥರ ಹಾಗಲಕಾಯಿ ಕರ್ರಿನ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ಕಹಿನೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹಾಗಲಕಾಯಿ ಮಾಡಿದ್ರೆ ವಿತ್ ಬೀಜ ಸಮೇತ ಹಾಕ್ತೀನಿ, ಎಳೆದಿದ್ರೆ ಮಾತ್ರ. ಈ ಬೀಜ ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ, ತುಂಬ ಕ್ರಿಸ್ಪಿಯಾಗಿರುತ್ತೆ, ಅದು ತಿನ್ಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಅದಕ್ಕೆ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬೀಜ ತಕ್ಕೊಂಡು ಹಾಕೋಬೋದು. ಫಸ್ಟ್ ಆದರೆ ಹಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಇನ್ನೊಂದು ಪ್ಯಾನಲ್ಲಿ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದ ನಂತರ ಒಗ್ಗರಣೆ ಕಾಳು ಹಾಕಿ, ನಂತರ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಸೇರಿಸಿ ಅದನ್ನು ಫ್ರೈ ಮಾಡ್ಕೊಂಡು ನಂತರ ಮುಂಚೆನೇ ಬೇಯಿಸಿಟ್ಕೊಂಡಿರೋ ಹಾಗಲಕಾಯಿನ ಸೇರಿಸ್ಬಿಟ್ಟು ನಂತರ ಉಪ್ಪು, ಅರಿಶಿನ, ಖಾರ, ಗರಂ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಸೇರಿಸಿ, ಅದಾದ ನಂತರ ಸ್ವಲ್ಪ ಬೆಲ್ಲನೂ ಸೇರಿಸಿ ಕುದಿಯೋಕೆ ಬಿಡಬೇಕು. ಫೈನಲಿ ಪುಟಾಣಿ ಹಿಟ್ಟನ್ನು ಸೇರಿಸಿ ಸ್ಟವ್ ಆಫ್ ಮಾಡಿ. ಅಷ್ಟೇ, ರೆಡಿ ಆಯಿತು ಹಾಗಲಕಾಯಿ ಕರ್ರಿ.